ಇರಾನ್ ಅಮೆರಿಕ ನಡುವಿನ ಕದನ ವಿರಾಮ ಘೋಷಣೆ 15 ಡೇಸ್ ಬ್ರೇಕ್. ವಾಷಿಂಗ್ಟನ್, ಮಹತ್ವದ ಬೆಳವಣಿಗೆಯಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ 2 ವಾರಗಳ ಕದನ ವಿರಾಮ ಘೋಷಣೆಯಾಗಿದೆ. ಇರಾನ್ಗೆ ನೀಡಿದ್ದ 48 ಗಂಟೆಗಳ ಡೆಡ್ಲೈನ್ ಅಮೆರಿಕ ಕಾಲಮಾನ ರಾತ್ರಿ 8 ಗಂಟೆಗೆ ಅಂತ್ಯವಾಗುವ 1 ಗಂಟೆಯ ಮೊದಲು ಟ್ರಂಪ್ ತಮ್ಮ ಟ್ರೂತ್ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ತೆರೆಯಲು ಇರಾನ್ ಒಪ್ಪಿಕೊಂಡಿದೆ ಮತ್ತು ಅವರ ಕಡೆಯಿಂದ 10 ಅಂಶಗಳ ಪ್ರಸ್ತಾವನೆಯನ್ನು ಸ್ವೀಕರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಟ್ರಂಪ್ ಪೋಸ್ಟ್ನಲ್ಲಿ ಏನಿದೆ? ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಅಸಿಮ್ ಮುನೀರ್ ಅವರು ಇಂದು ರಾತ್ರಿ ಇರಾನ್ಗೆ ಕಳುಹಿಸಲಾಗುತ್ತಿರುವ ವಿನಾಶಕಾರಿ ಪಡೆಗಳನ್ನು ತಡೆಹಿಡಿಯುವಂತೆ ಮನವಿ ಮಾಡಿದರು. ಹಾರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಈ ಕೂಡಲೇ ತೆರೆಯಲು ಒಪ್ಪಿಕೊಂಡರೆ ಇರಾನ್ ಮೇಲೆ ಮಾಡಲು ಉದ್ದೇಶಿಸಿರುವ ಬಾಂಬ್ ದಾಳಿಯನ್ನು 2 ವಾರಗಳ ಕಾಲ ತಡೆಹಿಡಿಯಲು ಒಪ್ಪಿಗೆ ನೀಡುತ್ತೇನೆ. ಇದು ದ್ವಿಪಕ್ಷೀಯ ಕದನ ವಿರಾಮ ಆಗಲಿದೆ. ಈಗಾಗಲೇ ನಾವು ಎಲ್ಲಾ ಮಿಲಿಟರಿ ಉದ್ದೇಶಗಳನ್ನು ಪೂರೈಸಿದ್ದೇವೆ ಮತ್ತು ಮೀರಿದ್ದೇವೆ. ಇರಾನ್ನೊಂದಿಗೆ ದೀರ್ಘಾವಧಿಯ ಶಾಂತಿ ಮತ್ತು ಮಧ್ಯಪ್ರಾಚ್ಯದಲ್ಲಿ ಶಾಂತಿಗೆ ಸಂಬಂಧಿಸಿದ ನಿರ್ಣಾಯಕ ಒಪ್ಪಂದದೊಂದಿಗೆ ಬಹಳ ದೂರದಲ್ಲಿದ್ದೆವು. ಇರಾನ್ ಕಡೆಯಿಂದ 10 ಅಂಶಗಳ ಪ್ರಸ್ತಾವನೆಯನ್ನು ಸ್ವೀಕರಿಸಲಾಗಿದ್ದು, ಇದು ಶಾಶ್ವತ ಶಾಂತಿ ಮಾತುಕತೆಗೆ ಉತ್ತಮ ಆಧಾರವಾಗಿದೆ. ಈ 2 ವಾರಗಳ ಸಮಯವು ಇರಾನ್ ಮತ್ತು ಅಮೆರಿಕದ ನಡುವೆ ದೀರ್ಘಕಾಲದ ಶಾಂತಿ ಒಪ್ಪಂದವನ್ನು ಅಂತಿಮಗೊಳಿಸಲು ಮತ್ತು ಪೂರ್ಣಗೊಳಿಸಲು ಸಹಕಾರಿಯಾಗಲಿದೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಪರವಾಗಿ ಅಧ್ಯಕ್ಷರಾಗಿ ಮತ್ತು ಮಧ್ಯಪ್ರಾಚ್ಯ ದೇಶಗಳನ್ನು ಪ್ರತಿನಿಧಿಸುತ್ತಾ ಈ ದೀರ್ಘಕಾಲೀನ ಸಮಸ್ಯೆ ಪರಿಹಾರದ ಹಂತಕ್ಕೆ ಬಂದಿರುವುದು ಗೌರವದ ಸಂಗತಿ ಎಂದು ಟ್ರಂಪ್ ಹೇಳಿದ್ದಾರೆ. ಕದನ ವಿರಾಮ ಯುನೈಟೆಡ್ ಸ್ಟೇಟ್ಸ್, ಇಸ್ರೇಲ್ ಮತ್ತು ಇರಾನ್ 2024 ಮತ್ತು 2025ರಲ್ಲಿ ಹಿಂದಿನ ನೇರ ಮುಖಾಮುಖಿಗಳಿಂದ ಉಲ್ಬಣಗೊಂಡ 6 ವಾರಗಳ ವಿನಾಶಕಾರಿ ಸಂಘರ್ಷದ ನಂತರ ಈ ಒಪ್ಪಂದವನ್ನು ಮಧ್ಯಸ್ಥಿಕೆಗೆ ತೆಗೆದುಕೊಳ್ಳಲಾಯಿತು. ಪ್ರಸ್ತುತ ಸ್ಥಿತಿ ಮತ್ತು ಕದನ ವಿರಾಮ ನಿಯಮಗಳು ಮುಷ್ಕರಗಳಲ್ಲಿ ವಿರಾಮ. ಮಂಗಳವಾರ ರಾತ್ರಿಯ ಗಡುವಿಗೆ ಸ್ವಲ್ಪ ಮೊದಲು ಇರಾನಿನ ಮೂಲಸೌಕರ್ಯದ ಮೇಲಿನ ಮಿಲಿಟರಿ ದಾಳಿಗಳನ್ನು ಸ್ಥಗಿತಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದರು. ಹೋರ್ಮುಜ್ ಜಲಸಂಧಿ ಕದನ ವಿರಾಮಕ್ಕೆ ಕೇಂದ್ರ ಷರತ್ತು ಎಂದರೆ ಪ್ರಮುಖ ಜಾಗತಿಕ ಇಂಧನ ಅಪಧಮನಿಯಾದ ಹಾರ್ಮುಜ್ ಜಲಸಂಧಿಯನ್ನು ಕನಿಷ್ಠ 2 ವಾರಗಳವರೆಗೆ ಸುರಕ್ಷಿತ ಮಾರ್ಗಕ್ಕಾಗಿ ಮತ್ತೆ ತೆರೆಯಲು ಇರಾನ್ನ ಒಪ್ಪಂದ. ರಾಜತಾಂತ್ರಿಕ ಮಾತುಕತೆಗಳು. ಹೆಚ್ಚು ಶಾಶ್ವತವಾದ ಪರಿಹಾರವನ್ನು ಪಡೆಯಲು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಈ ಶುಕ್ರವಾರ ಅಧಿಕೃತ ಮಾತುಕತೆಗಳು ಪ್ರಾರಂಭವಾಗಲಿವೆ. ಲೆಬನಾನ್ ವಿನಾಯಿತಿ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಇರಾನ್ ವಿರುದ್ಧದ ವಿರಾಮವನ್ನು ಇಸ್ರೇಲ್ ಬೆಂಬಲಿಸುತ್ತದೆಯಾದರೂ ಕದನ ವಿರಾಮವು ಲೆಬನಾನ್ ಅನ್ನು ಒಳಗೊಂಡಿಲ್ಲ. ಅಲ್ಲಿ ಹೆಜ್ಬೊಲ್ಲಾ ವಿರುದ್ಧ ಇಸ್ರೇಲಿ ಕಾರ್ಯಾಚರಣೆಗಳು ಮುಂದುವರಿಯುತ್ತವೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. 2026ರ ಸಂಘರ್ಷದ ಅವಲೋಕನ ಯುದ್ಧವು ಫೆಬ್ರವರಿ 28, 2026ರಂದು ತೀವ್ರವಾಗಿ ಪ್ರಾರಂಭವಾಯಿತು. ಇರಾನಿನ ಪರಮಾಣು ಮತ್ತು ಮಿಲಿಟರಿ ತಾಣಗಳನ್ನು ಗುರಿಯಾಗಿಸಿಕೊಂಡು ಬೃಹತ್ ಯುಎಸ್ ಮತ್ತು ಇಸ್ರೇಲಿ ವೈಮಾನಿಕ ದಾಳಿಗಳು ಮತ್ತು ಸುಪ್ರೀಂ ಲೀಡರ್ ಅಲಿ ಖಮೇನಿಯವರ ಹತ್ಯೆಯೊಂದಿಗೆ. ಪ್ರಮುಖ ವೈಶಿಷ್ಟ್ಯ ವಿವರಗಳು ಪ್ರಚೋದಕ ಪರಮಾಣು ಮಾತುಕತೆಗಳ ವಿಘಟನೆ ಮತ್ತು ನಂತರದ ಯುಎಸ್ ಇಸ್ರೇಲಿ ಪೂರ್ವಭಾವಿ ಮುಷ್ಕರ ಸಾವು ನೋವುಗಳು ಅಂದಾಜುಗಳು ಬದಲಾಗುತ್ತವೆ. 1600 ಸಂಕಲನ ನಾಗರಿಕರು ಸೇರಿದಂತೆ ಇರಾನ್ನಲ್ಲಿ 3500ಕ್ಕೂ ಹೆಚ್ಚು ಸಾವು ನೋವುಗಳನ್ನು HRANA ವರದಿ ಮಾಡಿದೆ. ಇರಾನಿನ ಮಿಲಿಟರಿ ನಷ್ಟವು 6000 ಸಿಬ್ಬಂದಿಗಳವರೆಗೆ ಇದೆ ಎಂದು ಅಂದಾಜಿಸಲಾಗಿದೆ. ಆರ್ಥಿಕ ಪರಿಣಾಮ ಕದನ ವಿರಾಮ ಸುದ್ದಿಯ ನಂತರ ಜಾಗತಿಕ ತೈಲ ಬೆಲೆಗಳು $117 ಬ್ಯಾರೆಲ್ಗೆ ಏರಿತು. ನಂತರ 13ರಿಂದ 15% ಕುಸಿಯಿತು. ಮಿಲಿಟರಿ ಮುಖ್ಯಾಂಶಗಳು 850 ಟೊಮಾಹಾಕ್ ಕ್ಷಿಪಣಿಗಳನ್ನು ಒಂದೇ ಅಭಿಯಾನದಲ್ಲಿ ಹಾರಿಸಲಾಯಿತು. ಆಪರೇಷನ್ ಎಪಿಕ್ ಫ್ಯೂರಿ. ಇರಾನ್ ಮೇಲೆ USF-15 ಜೆಟ್ ಅನ್ನು ಹೊಡೆದುರುಳಿಸಲಾಯಿತು. ಪೈಲಟ್ ಅನ್ನು ರಹಸ್ಯ ಘೋಸ್ಟ್ ಮರ್ಮರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ರಕ್ಷಿಸಲಾಯಿತು. ಐತಿಹಾಸಿಕ ಸಂದರ್ಭ. ಈ 2026ರ ಯುದ್ಧವು ನೇರ ಘರ್ಷಣೆಗಳ ಸರಣಿಯಲ್ಲಿ ಇತ್ತೀಚಿನ ಉಲ್ಬಣವಾಗಿದೆ. 2024 ಮುಖಾಮುಖಿಗಳು. ಇರಾನ್ ಮತ್ತು ಇಸ್ರೇಲ್ ನಡುವಿನ ಮೊದಲ ಮುಕ್ತ ಕ್ಷಿಪಣಿ ಮತ್ತು ಡ್ರೋನ್ ವಿನಿಮಯ. 2025 12 ದಿನಗಳ ಯುದ್ಧ. ಜೂನ್ 2025ರಲ್ಲಿ ಇಸ್ರೇಲಿ ಪರಮಾಣು ಸೌಲಭ್ಯಗಳ ಮೇಲೆ ದಾಳಿಗಳು ಮತ್ತು ಇಸ್ರೇಲಿ ನಗರಗಳ ಮೇಲೆ ಇರಾನಿನ ಪ್ರತೀಕಾರದ ದಾಳಿಗಳನ್ನು ಕಂಡ ಸಂಕ್ಷಿಪ್ತ ತೀವ್ರವಾದ ಸಂಘರ್ಷ. ಇರಾನ್-ಇರಾಕ್ ಯುದ್ಧ 1980ರಿಂದ 1988 ಆಧುನಿಕ ಭೌಗೋಳಿಕ ರಾಜಕೀಯ ಪೈಪೋಟಿಯನ್ನು ಸ್ಥಾಪಿಸಿದ ಪ್ರದೇಶದ ಇತಿಹಾಸದಲ್ಲಿ ಅತ್ಯಂತ ಮಾರಕ ಸಾಂಪ್ರದಾಯಿಕ ಯುದ್ಧ.